ನಮಸ್ಕಾರ ರೀ. ನಾನಿವತ್ತು ಒಂದು ಹೆಲ್ತಿಯಾದ ಬ್ರೇಕ್ಫಾಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಏನಂದ್ರೆ ಸಣ್ಣ ರವೆಯಿಂದ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ಉಪ್ಪಿಟ್ಟು. ಸಣ್ಣ ರವೆಯ ಉಪ್ಪಿಟ್ಟು ಹೆಲ್ತಿಗೆ ಕೂಡ ತುಂಬಾ ಒಳ್ಳೇದು, ಬೇಗನೆ ಮಾಡ್ಕೊಳ್ಬಹುದು. ಇದನ್ನ ಹೇಗ್ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಇದನ್ನ ಮಾಡೋದಕ್ಕ ನಾನು ಒಂದು ಕಡಾಯಿ ಇಟ್ಕೊಂಡು ಆ ಕಡಾಯಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಹಾಕೊಂಡು ನಾನಿಲ್ಲಿ 1 ಕಪ್ ನಷ್ಟು ಸಣ್ಣ ರವೆ ತಗೊಂಡು ಆ ಕಡಾಯಿಗೆ ಹಾಕೊಂಡು ಇದನ್ನ ನೀಟಾಗಿ ಫ್ರೈ ಮಾಡ್ಕೋಣ. ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗ್ತದ. ಎಷ್ಟು ಚೆನ್ನಾಗಿ ರವೆ ಹುರ್ಕೋತೀವಿ ಅಷ್ಟು ನೀಟಾಗಿ ಸಣ್ಣ ರವೆದ ಉಪ್ಪಿಟ್ಟು ಬರ್ತದ. ಸಣ್ಣ ರವದ ಉಪ್ಪಿಟ್ಟು ಮಾಡಾಗ ಇನ್ನೊಂದ್ ತಲೆನೋವು ಅಂದ್ರೆ ಅದು ಜಲ್ದಿ ಗಂಟ ಆಗ್ತದ. ರವೆ ಹಾಕುವಾಗ ಬಾಳ್ ಗಂಟ ಆಗಿ ಬರ್ತದ. ಈ ತರ ಒಮ್ಮೆ ಟ್ರೈ ಮಾಡಿ, ಗಂಟ ಆಗೋದಿಲ್ಲ. ನಾನು ರವನ ಉದುರುದ್ರಾಗಿ ನೀಟಾಗಿ ಹುರ್ಕೊಂಡು ಒಂದ್ ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಕಡಾಯಿ ತಗೊಂಡು ಅದಕ್ಕೆ ನಾನು ಒಂದ್ 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಸಣ್ಣ ರವದ ಉಪ್ಪಿಟ್ಟಿಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗ್ತದ. ಎಣ್ಣೆ ಹಾಕೊಂಡು ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಕಡಲೆಬೇಳೆಯನ್ನ ಸೇರಿಸ್ಕೊಂಡಿದ್ದೀನಿ. ಕಡಲೆಬೇಳೆ ಹಾಕೊಂಡು ಇದನ್ನ ಸ್ವಲ್ಪ ನೀಟಾಗಿ ಹುರ್ಕೊಳ್ಳೋಣ ಎಣ್ಣೆ ಒಳಗ. ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಕಡಲೆಬೇಳೆ ಹುರ್ಕೊಳ್ಳಿ. ಹೈ ಫ್ಲೇಮ್ ಅಲ್ಲಿ ಇಟ್ರೆ ಜಲ್ದಿ ಕಪ್ ಆಗ್ಬಿಡ್ತಾವ, ಒಳಗಡೆ ನೀಟಾಗಿ ಫ್ರೈ ಆಗೋಲ್ಲ. ಅದಕ್ಕೆ ಮತ್ತೆ ನಾನಿಲ್ಲಿ ಸ್ವಲ್ಪ ಉದ್ದಿನ ಬೇಳೆ ಸೇರಿಸ್ಕೊಂಡಿದ್ದೀನಿ. ಉದ್ದಿನ ಬೇಳೆನು ಸಹ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಎರಡೂನು ಅಲ್ಲಿವರೆಗೂ ಹುರ್ಕೊಳ್ಳೋಣ. ನಂತರ ಇಲ್ಲಿ ನಾನು ಶೇಂಗಾ ಹಾಕ್ತಾ ಇದ್ದೀನಿ. ಶೇಂಗಾ ಹಾಕೊಂಡು ಈ ಮೂರನ್ನು ಸ್ವಲ್ಪ ಹೊತ್ತು ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೇನೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ. ಎಲ್ಲನೂ ನೀಟಾಗಿ ಫ್ರೈ ಆದ ನಂತರ ನಾನಿಲ್ಲಿ ಹಸಿ ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ. ಕರಿಬೇವನ್ನ ಹಾಕೊಂಡು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾನು 1-2 ಹಸಿ ಮೆಣಸಿನಕಾಯಿ ಸೇರಿಸ್ತಾ ಇದ್ದೀನಿ. ಮೆಣಸಿನಕಾಯಿ ಖಾರ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಕಟ್ ಮಾಡಿಟ್ಟಿರೋ ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಕೊಂಡು ಇದನ್ನ ನೀಟಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡಿಟ್ಟಿರೋ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಎಲ್ಲಾನು ನೀಟಾಗಿ ಫ್ರೈ ಆದ ನಂತರ ಇಲ್ಲಿ ನಾನು ನೀರು ಸೇರಿಸ್ತಾ ಇದ್ದೀನಿ. ನೀರನ್ನ 1 ಕಪ್ ರವೆ ತಗೊಂಡಿದ್ದೆ ನಾನು. 1 ಕಪ್ ರವಕ್ಕೆ ನಾನು 3.5 ಕಪ್ನಷ್ಟು ನೀರನ್ನ ಹಾಕ್ತಾ ಇದ್ದೀನಿ. 1 ಕಪ್ ಸಣ್ಣ ರವಕ್ಕೆ 3.5 ಕಪ್ನಷ್ಟು ನೀರನ್ನ ಸೇರಿಸ್ಕೊಂಡು ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಸಣ್ಣ ರವೆ ಉಪ್ಪಿಟ್ಟು ಮಾಡುವಾಗ ಬಾಯಿ ತುಂಬಾ ಖಾರ ಉಪ್ಪ ಇದ್ರೆ ತುಂಬಾ ಟೇಸ್ಟಿಯಾಗಿರ್ತದ. ಇದನ್ನ ಇವಾಗ ಕುದಿ ಬರೋ ತನಕ ಬಿಡೋಣ. ಇವಾಗ ನೀರು ಕುದಿ ಬಂದದ, ಅದಕ್ಕೆ ನಾನು ರವೆ ಸೇರಿಸ್ತಾ ಇದ್ದೀನಿ. ಒಂದ್ ಕೈಯಿಂದ ರವೆ ಸೇರಿಸ್ಕೊಂಡು ಇನ್ನೊಂದ್ ಕೈಯಿಂದ ಈ ತರ ಬಿಡದೆ ಮಿಕ್ಸ್ ಮಾಡ್ಕೊಳ್ಳೋದು. ಈ ತರ ಮಾಡೋದ್ರಿಂದ ಗಂಟಾಗೋದು ಕಮ್ಮಿ. ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದರಲ್ಲಿರೋ ನೀರಿನಂಶ ಸ್ವಲ್ಪ ಕಡಿಮೆ ಆದಾಗ ಒಂದ್ ಪ್ಲೇಟ್ ಮುಚ್ಚಿ ಇದನ್ನ ಉಮ್ಗೈಸ್ಕೋಬೇಕು. ನಂತರ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡಿ ಇದನ್ನ ಸರ್ವ್ ಮಾಡ್ಕೋತೀನಿ. ತುಂಬಾ ಟೇಸ್ಟಿಯಾಗಿರ್ತದೆ ಈ ತರ ಮಾಡೋದ್ರಿಂದ. ನೋಡ್ಬೋದು ನಾನಿವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದದ ಅಂತ ಹೇಳಿ. ಸಣ್ಣ ರವೆಯಿಂದ ನೀರು ಉಪ್ಪಿಟ್ಟನ್ನು ಸಹ ಮಾಡ್ಕೊಳ್ತಾರ, ಅದು ತುಂಬಾ ತೆಳುವಾಗಿರ್ತದ. ಅದನ್ನು ಸಹ ಬೇಕಾದ್ರೆ ಕಮೆಂಟ್ ಮಾಡಿ, ಆ ರೆಸಿಪಿ ಕೂಡ ಹಾಕ್ತೀನಿ. ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಹಾಗೆ ಇದೇ ತರದ ಇನ್ನಷ್ಟು ರೆಸಿಪಿಗೋಸ್ಕರ ರಮ್ಯಾ ಮನೆ ಅಡುಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.